ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ನಮಸ್ಕಾರ ಎಲ್ಲರಿಗೂ. ನಾವಿವತ್ತು ವೆಜ್ ಜಾಲ್ಫ್ರೇಜಿ ಮಾಡೋದು ಹೇಗೆ ಅಂತ ನೋಡೋಣ. ನಾವು ಊರಿಗೆ ಹೊರಡ್ತಾ ಇದ್ವಿ, ಮನೆಯಲ್ಲಿ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಉಳಿದಿತ್ತು, ಅದನ್ನು ಯೂಸ್ ಮಾಡಿ ನಾನು ಈ ಡಿಶ್ನ ಮಾಡ್ತಾಯಿದ್ದೀನಿ. ಕಾದಿರೋ ತುಪ್ಪಕ್ಕೆ ಬೀನ್ಸ್, ಹಸಿ ಬಟಾಣೆ, ಟ್ರೈ ಕಲರ್ ಕ್ಯಾಪ್ಸಿಕಮ್ನ ಯೂಸ್ ಮಾಡ್ತಾಯಿದ್ದೀನಿ, ಗ್ರೀನ್, ರೆಡ್ ಆ್ಯಂಡ್ ಯೆಲ್ಲೋ. ಜಾಲ್ಫ್ರೇಜಿ, ಜಾಲ್ ಅಂದರೆ ಸ್ಪೈಸಸ್ ಅಂತ, ಫ್ರೇಜಿ ಅಂದರೆ ಸ್ಟರ್ ಫ್ರೈ ಮಾಡ್ಕೊಳ್ಳೋದು. ಸೊ ನೀವು ಎಲ್ಲ ವೆಜಿಟೇಬಲ್ಸ್ನ ಹಾಕಿಬಿಟ್ಟು ಹೈ ಫ್ಲೇಮಲ್ಲಿ ಸ್ಟರ್ ಫ್ರೈ ಮಾಡ್ಕೋಬೇಕು. ಸೊ ನಾನಿವಾಗ ಇದಕ್ಕೆ ಪನ್ನೀರ್ ಮತ್ತು ಸ್ವೀಟ್ ಕಾರ್ನ ಹಾಕ್ತಾಯಿದ್ದೀನಿ. ಇವಾಗ ಹೈ ಫ್ಲೇಮಲ್ಲಿ ಎಲ್ಲ ವೆಜಿಟೇಬಲ್ಸ್ನ ಬೇಯಿಸ್ಕೋಬೇಕು. ಈ ಡಿಶ್ನ ಸ್ಪೆಷಾಲಿಟಿ ಅಂದರೆ ಹೈ ಫ್ಲೇಮಲ್ಲಿ ವೆಜಿಟೇಬಲ್ಸ್ನ ಬೇಯಿಸ್ಕೊಳ್ಳೋದು. ಸೊ ನೋಡಿ, ನಾನಿವಾಗ ಮುಚ್ಚಳ ಹಾಕಿ ಒಂದು 5-10 ನಿಮಿಷ ಬೇಯಿಸ್ಕೊತೀನಿ. ವೆಜಿಟೇಬಲ್ಸ್ ಎಲ್ಲ ಇವಾಗ ಬೆಂದಿದೆ ನೋಡಿ, ಪನ್ನೀರ್ ಕೂಡ ಗೋಲ್ಡನ್ ಕಲರ್ ಆಗಿಬಿಟ್ಟಿದೆ. ಸೊ ದಿಸ್ ಈಸ್ ರೆಡಿ. ಇವಾಗ ನಾನು ಇದನ್ನು ತೆಗೆದಿಟ್ಟು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತೀನಿ. ಕಾದಿರೋ ಎಣ್ಣೆಗೆ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ಶುಂಠಿ ಬೆಳ್ಳುಳ್ಳಿ, ಒಂದು ಒಣಮೆಣಸಿನ್ಕಾಯಿ ಮತ್ತು ಒಂದು ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಇವಾಗ ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿನ ಹಾಕ್ಕೊಂಡ್ಬಿಟ್ಟು ಗೋಲ್ಡನ್ ಕಲರ್ ಬರೋವರೆಗೂ ಬೇಯಿಸ್ಕೋಬೇಕು. ಇವಾಗ ನಾನು ಇದಕ್ಕೆ ಕಟ್ ಮಾಡಿಟ್ಟಿರೋ ಟೊಮ್ಯಾಟೋನ ಹಾಕ್ಕೊಳ್ತಾ ಇದ್ದೀನಿ. ಟೊಮ್ಯಾಟೊ ನೈಸ್ ಆ್ಯಂಡ್ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು. ಇವಾಗ 1 ಸ್ಪೂನ್ ಅರಿಶಿನ, 1 ಸ್ಪೂನ್ ಅಚ್ಚ ಖಾರದ ಪುಡಿ, ಹಾಗೆ 1 ಸ್ಪೂನ್ ಗರಂ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಒಗ್ಗರಣೆ ರೆಡಿ ಆಗಿದೆ. ನಾವಿದಕ್ಕೆ ಬೇಯಿಸಿಟ್ಕೊಂಡಿರೋ ತರಕಾರಿನ ಹಾಕ್ಕೊಳ್ಳೋಣ. ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಮುಚ್ಚಳ ಹಾಕಿ ಒಂದು 5 ನಿಮಿಷ ಬೇಯಿಸ್ಕೊಂಡ್ಬಿಟ್ರೆ ವೆಜ್ ಜಾಲ್ಫ್ರೇಜಿ ರೆಡಿ ಆಗಿಬಿಡುತ್ತೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಸೂಪರಾಗಿ ಬಂದಿದೆ. ನಾನು ಇದನ್ನು ಮಾಡೋವಾಗ ಅಂದ್ಕೊಳ್ತಾ ಇದ್ದೆ ಟೇಸ್ಟ್ ಹೇಗೆ ಬರುತ್ತೆ ಅಂತ, ಬಟ್ ನಿಜ ಹೇಳ್ತೀನಿ, ಟೇಸ್ಟ್ ಸಖತ್ತಾಗಿತ್ತು. ನೀವು ಟ್ರೈ ಮಾಡಿ ನೋಡಿ. ಆ್ಯಂಡ್ ಡೋಂಟ್ ಫಾರ್ಗೆಟ್ ಟು like, share and subscribe. Thank you.